ಹೊಸ ಸುಗ್ಗಿ ಬಂದಿದೆ, ನವಧಾನ್ಯ ತಂದಿದೆ, ಸೂವಾಲೆ ಹಾಡಿದೆ, ಬಾಗಿನ ಕಾದಿದೆ. ದಯಮಾಡಿ ಕಳಿಸಿಕೊಡು ಗಂಗೆಯ, ಅವಳೊಮ್ಮೆ ನೋಡಲವಳ ತಂಗಿಯ. ನಮ್ಮ ಬೆಳೆ ಉಳಿಸುವ ಕಾವೇರಿ ನಿನ್ನ ಗಂಗೆಯ ನಿಜ ಸೋದರಿ, ಅವಳ ಮಡಿಲ ತುಂಬಬೇಕು ಶಂಕರ. ದಯಮಾಡಿ ಕಳಿಸಿಕೊಡು ಗಂಗೆಯ, ಅವಳೊಮ್ಮೆ ನೋಡಲವಳ ತಂಗಿಯ. ತಿರುಗುವ ಲೋಕಕ್ಕೆ ನೀದೊರೆ, ನೀನು ಆದಿಶಕ್ತಿಯ ಕೈಸೆರೆ. ದಿನವಿಡಿ ನೀ ಧ್ಯಾನಕ್ಕೆ ಕುಳಿತರೆ, ತಾಯಿ ಗೌರಿ ತಾನೆ ನಮಗೆ ಆಸರೆ. ನೀನು ನಗುತ್ತ ಇದ್ದರೆ ಲೋಕ ನೆಮ್ಮದಿ, ನಿನ್ನ ನಗಿಸು ಗೌರಿಯೇ ನಮಗೆ ಶ್ರೀನಿಧಿ. ಹೊಸ ಸುಗ್ಗಿ ಬಂದಿದೆ, ನವಧಾನ್ಯ ತಂದಿದೆ, ಸೂವಾಲೆ ಹಾಡಿದೆ, ಬಾಗಿನ ಕಾದಿದೆ. ದಯಮಾಡಿ ಕಳಿಸಿಕೊಡು ಗೌರಿಯ, ಅವಳೊಮ್ಮೆ ನೋಡಲವಳ ತಂಗಿಯ. ಉಸಿರಾಡುವ ಜೀವನ ನಿನ್ನದು, ಕೂಡಿ ಬಾಳೋ ಹರುಷವೆಂದು ನಮ್ಮದು. ಜಗಬುರಿಸುವ ಸೂರ್ಯನ ಮಾಡಿದೆ, ನಾವು ಸುಡದ ಹಾಗೆ ದೂರ ಇರಿಸಿದೆ. ನಾವು ಮಾಡೋ ಪಾಪವ ಮೋಡ ಮಾಡಯ, ಮೋಡದಿಂದ ಕರುಣೆಯ ಮಳೆಯ ಸುರಿಸಯ. ಈ ಸುಗ್ಗಿ ಮುಗಿದಿದೆ, ಬೇಸಾಯ ಕಾದಿದೆ, ತೋಳಲ್ಲಿ ಬಲವಿದೆ, ಮಳೆರಾಯ ಬೇಕಿದೆ. ದಯಮಾಡಿ ಕಳಿಸಿಕೊಡು ವರ್ಣನ, ಭೂತಾಯ ಹಸಿರು ಮಾಡು ಕರುಣನ. ನಮ್ಮ ಬೆಳೆ ಉಳಿಸುವ ಕಾವೇರಿ, ಮಳೆರಾಯನ ಪ್ರಿಯ ಸೋದರಿ, ಅವನ ಪಾದ ತೊಳೆಯಬೇಕು ಶಂಕರ. ದಯಮಾಡಿ ಕಳಿಸಿಕೊಡು ವರ್ಣನ, ಭೂತಾಯ ಹಸಿರು ಮಾಡು ಕರುಣನ.
ಕ್ಷಯವಾಗ್ಲಿ, ಲಕ್ಷ ಮಂದಿಗೆ ಭೋಜನವಾಗ್ಲಿ, ಲಕ್ಷ್ಮೀಪತಿಯೇ ಸತಿ ಸಮೇತ ತಳವೂರ್ಲಿ, ಇಲ್ಲೇ ತಳವೂರ್ಲಿ. ಅಂದದ ಮನೆಯ ಚೆಂದದ ಮನೆಯ, ಅಂದದ ಮನೆಯ ಚೆಂದದ ಮನೆಯ ನಂದನ ಮಾಡೇ ಓಲಕುಮಿ, ನಂದನ ಮಾಡೇ ಓಲಕುಮಿ. ಅಂದದ ಮನೆಯ ಚೆಂದದ ಮನೆಯ ನಂದನ ಮಾಡೇ ಓಲಕುಮಿ, ನಂದನ ಮಾಡೇ ಓಲಕುಮಿ. ಬೆಳಕಿಗೂ ಇಲ್ಲಿ ಬಾಗಿಲಿದೆ, ಯಾವರಿಗೂನು ಕ್ವಾಣೆ ಇದೆ, ಗಂಗೆಗೂ ಮಣ್ಣ ಗಡಿಗೆ ಇದೆ, ಬೆಂಕಿಗೂ ಬೆಚ್ಚನೆ ಗೂಡಿದೆ. ಮನಸ್ಸಿದ್ದ ಹಾಗೆ ಮನೆಯಂತೆ, ನಗುವಿದ್ದ ಮನೆಗೆ ಎಲ್ಲೋ ಚಿಂತೆ.
ಸತ್ಯಾತ್ಮ ಸತ್ಯಕಾಮ ಸತ್ಯರೂಪ ಸತ್ಯಸಂಕಲ್ಪ ಸತ್ಯದೇವ ಸತ್ಯಪೂರ್ಣ ಸತ್ಯಾನಂದ ಕಾಪಾಡು ಶ್ರೀ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ಸ್ಥಿರವಾಗಿ ನೀನೆಲ್ಲಿರು ನನ್ನಲ್ಲಿ ಒಂದಾಗಿ ಉಸಿರಾಗಿರು ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ನನಗಾಗಿ ಏನನ್ನು ನಾ ಬೇಡನು ಧನ ಕನಕ ಬೇಕೆಂದು ನಾ ಕೇಳನು ನನಗಾಗಿ ಏನನ್ನು ನಾ ಬೇಡನು ಧನ ಕನಕ ಬೇಕೆಂದು ನಾ ಕೇಳನು मग्नये नमः धर्मराजाय नमः निरुद्धाय नमः वरुणाय नमः वायवे नमः कुबेराय नमः ईशानाय नमः मध्ये महालक्ष्मी समेत सत्यनारायण स्वामिने नमः ओम मेषाय नमः वृषभाय नमः मिथुनाय नमः कटकाय नमः सिंहाय नमः कन्याय नमः तुलाय नमः वृश्चिकाय नमः धनुषे नमः मकराय नमः कुम्भाय नमः वीराय नमः महालक्ष्मी समेत सत्यनारायण स्वामिने नमः अष्टमावण पूजां समर्पयामि सत्यविक्रमणे नमः सत्यधन्विने नमः सत्यमेधाय नमः सत्यधीशाय नमः सत्यक्रतवे नमः सत्यकालाय नमः सत्यवत्सलाय नमः सत्यवसवे नमः सत्यमोगाय नमः सत्यरुद्राय नमः सत्यब्रह्मणे नमः कविकं सम्राज मदितिं जनानामासन्नापात्रं जनेन्द्रदेवाहनस्मरसाद्धुरगन्धाढ्यगन्धमुत्तमाम् आग्रेय सर्वदेवानां भूपोऽयं ಸತ್ಯನಾರಾಯಣ ಸ್ವಾಮಿಯ ದಯೆಯಿಂದ ನಮ್ಮ ಇಷ್ಟಾರ್ಥಗಳು ನೆರವೇರಿತೆಂದು ಸ್ವಜನರೊಂದೊಡಗೂಡಿ ಯಥಾವಿಧಿಯಾಗಿ ಸ್ವಾಮಿಯನ್ನು ಪೂಜಿಸಿ ಆತನ ಅನುಗ್ರಹದಿಂದ ಸಂತೋಷಿತರಾಗಿ ಸಕಲ ಸಭ್ರಾಂತಗಳೊಡನೆ ತಮ್ಮ ದೇಶದ ಸಮೀಪಕ್ಕೆ ಬಂದು ಅಳೆಯನನ್ನು ಕುರಿತು ರತ್ನಪುರವೆಂಬ ನಮ್ಮ ದೇಶವು ಸಿಕ್ಕಿತು ಎಂದು ಹೇಳಿ ತಮ್ಮ ಆಗಮನದ ಸಮಾಚಾರವನ್ನು ಸೇವಕನ ಮೂಲಕ ಮನೆಗೆ ಗಳಿಸಿದನು. ಆ ದೂತನು ಪಟ್ಟಣವನ್ನು ಪ್ರವೇಶಿಸಿ ವರ್ತಕನ ಮನೆಯನ್ನು ಸೇರಿ, ಅಮ್ಮ, ಅಳಿಯನೊಡನೆ ನಿಮ್ಮ ಪತಿಯು ದ್ರವ್ಯಗಳಿಂದಲೂ ಬಂಧುಗಳಿಂದಲೂ ಕೂಡಿ ಪಟ್ಟಣದವರೆಗೆ ಬರುತ್ತಿದ್ದಾರೆಂಬ ಶುಭವಾರ್ತೆಯನ್ನು ತಿಳಿಸಿದರು. ಪತಿವ್ರತೆಯಾದ ವರ್ತಕನ ಸತಿಯು ಸಂತೋಷದಿಂದ
ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಿ ಮಗಳನ್ನು ಕುರಿತು ಪತಿಗಳ ದರ್ಶನಾರ್ಥವಾಗಿ ಶೀಘ್ರವಾಗಿ ಹೊರಡೋಣ, ಸಿದ್ಧಳಾಗು ಎಂದು ಹೇಳಿದಳು. ತಾಯಿಯ ಮಾತನ್ನು ಕೇಳಿ ಕಲಾವತಿ ಮಾಡುತ್ತಿದ್ದ ವ್ರತವನ್ನು ಮುಗಿಸಿ ಪ್ರಸಾದವನ್ನು ಭಕ್ಷಿಸದೆ ಪತಿಯ ದರ್ಶನಾರ್ಥವಾಗಿ ತಾಯಿಯೊಡನೆ ತೆರಳಿದಳು. ಇದರಿಂದ ಕೋಪಗೊಂಡ ಸತ್ಯನಾರಾಯಣ ಸ್ವಾಮಿಯು ಧನಯುಕ್ತವಾದ ಅಡಿಗೆನೊಂದಿಗೆ ಅವಳ ಪತಿಯನ್ನು ಜಲದಲ್ಲಿ ಮುಳುಗಿಸಿದನು. ಬಳಿಕ ಕಲಾವತಿಯು ಪತಿಯನ್ನು ಕಾಣದೆ ದುಃಖದಿಂದ ಅಳುತ್ತಾ ಭೂಮಿಯಲ್ಲಿ ಬಿದ್ದಳು. ತಾಯಿ ಲೀಲಾವತಿ ಮಗಳ ಅವಸ್ಥೆಯನ್ನು ಕಂಡು ಅಳುತ್ತಾ ಪತಿಯೊಡನೆ ಅಡಿಗೆನೊಡನೆ ಇದ್ದಾಳಿಯನು ತಕ್ಷಣದಲ್ಲಿ ಹೀಗೆ ಮಾಯವಾದನು. ಇದೆಲ್ಲವೂ ಅನಾಹುತವು ಸತ್ಯನಾರಾಯಣ ಸ್ವಾಮಿ ಮಹಾತ್ಮೆಯಿಂದುಂಟಾಗಿದೆ. ಆತನ ಮಹತ್ವ ತಿಳಿಯಲು ಯಾರಿಗೆ ತಾನೇ ಶಕ್ಯವು ಎಂಬುದಾಗಿ ಹೇಳಿ ತನ್ನ ಮಗಳನ್ನು ಅಪ್ಪಿಕೊಂಡು ದುಃಖಿಸಿದಳು. ಪತಿಯನ್ನು ಕಳೆದುಕೊಂಡು ದುಃಖಿತಳಾದ ಕಲಾವತಿಯು ತನ್ನ ಪತಿ ನಷ್ಟವಾದ್ದರಿಂದ ವ್ಯಥೆಯಿಂದ ಪತಿಯ ಪಾದಿಕೆಯನ್ನು ತೆಗೆದುಕೊಂಡು ಅದರೊಂದಿಗೆ ಸಹಗಮನವನ್ನು ಮಾಡಬೇಕೆಂದು ನಿಶ್ಚಯಿಸಿದಳು. ಮಗಳ ಕಷ್ಟವನ್ನು ನೋಡಿದವನಾಗಿ ಆ ವೈಶ್ಯನು ಆತನ ಪತ್ನಿಯು ಶೋಕದಿಂದ ಸಂತಪ್ತರಾಗಿ ಆಲೋಚನೆ ಮಾಡುತ್ತಾ ಈ ಅಡಗೋದೃಶ್ಯವಾಗಿರುವುದು ಸತ್ಯನಾರಾಯಣನೇ ಮಾಡಿದ್ದಾನೆ, ಅಥವಾ ನಾನು ಸತ್ಯನಾರಾಯಣ ದೇವರ ಮಾಯಾ ಪಾಶದಿಂದ ಭ್ರಾಂತನಾಗಿರುವೆನೋ ಏನು, ಇದು ಯಾವುದೂ ತಿಳಿಯದು ಎಂದು ಯೋಚಿಸಿ ಎಲ್ಲರ ಸಮಕ್ಷಮದಲ್ಲಿ ಆಬದ್ಧಾಂಧವನಾದ ಸತ್ಯನಾರಾಯಣ ದೇವರ ಪೂಜೆ ಮಾಡುತ್ತೇನೆ ಎಂದು ಪ್ರಾರ್ಥನಾ ವಚನವನ್ನು ಹೇಳಿ ಸತ್ಯನಾರಾಯಣ ಸ್ವಾಮಿಗೆ ಭೂಮಿಯ ಮೇಲೆ ದೀರ್ಘವಾಗಿ ನಮಸ್ಕಾರ ಮಾಡಿದನು. ಆಗ ದೀನಪಾಲಕನಾದ ಸತ್ಯನಾರಾಯಣ ಸ್ವಾಮಿಯು ಸಂತುಷ್ಟನಾದನು. ತದನಂತರ ಭಕ್ತವತ್ಸಲನಾದ ಸತ್ಯನಾರಾಯಣ ಕೃಪೆಯಿಂದ ಆಕಾಶವಾಣಿ ನುಡಿದಿದ್ದೇನೆಂದರೆ, ಎಲೆಯ ವೈಶ್ಯನೇ, ನಿನ್ನ ಮಗಳ ಪ್ರಸಾದ ತ್ಯಾಗ ಮಾಡಿ ತನ್ನ ಪತಿಯನ್ನು ನೋಡಲು ಬಂದಿದ್ದರಿಂದ ಆಕೆಯ ಪತಿ ನಿಶ್ಚಯವಾಗಿ ಅದೃಶ್ಯವಾಗಿದ್ದಾನೆ. ಇದಕ್ಕೋಸ್ಕರ ಮನೆಗೆ ಹೋಗಿ ಸ್ವಲ್ಪವಾದರೂ ಪ್ರಸಾದ ಭಕ್ಷಣೆ ಮಾಡಿದರೆ ಪತಿಯನ್ನು ಹೊಂದುವಳೆಂದು ನುಡಿಯಲು ಆಕಾಶವಾಣಿಯ ವಾಕ್ಯವನ್ನು ಕೇಳಿದವಳಾಗಿ ಅತೇ ತ್ವರೆಯಿಂದ ಸ್ವಗೃಹಕ್ಕೆ ಹೋಗಿ ಪ್ರಸಾದ ಭಕ್ಷಣೆಯನ್ನು ಮಾಡಿ ಹಿಂದಿರುಗಿದಳು. ಅಲ್ಲಿ ಪತಿಯನ್ನು ಕಂಡು ಕಲಾವತಿಯು ಆನಂದದಿಂದ, ಎಲೆಯ ತಂದೆಯೇ, ಮನೆಗೆ ಹೋಗೋಣ, ನಡೆಯಿರಿ, ವಿಳಂಬ ಏದಕ್ಕೆ ಮಾಡುತ್ತೀರಿ ಎಂದಳು. ಮಗಳ ಮಾತಿನಿಂದ ವೈಶ್ಯನಿಗೆ ಬಹಳ ಸಂತೋಷ ಉಂಟಾಯಿತು. ಅನಂತರ ಯಥಾವಿಧಿಯಿಂದ ಸತ್ಯನಾರಾಯಣ ದೇವರ ಪೂಜೆ ಮಾಡಿ ಪ್ರತಿ ಮಾಸದಲ್ಲೂ ಪೌರ್ಣಿಮಾ, ಸಂಕ್ರಾಂತಿ, ವರ್ಷ ಕಾಲದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡುವಂಥವನಾದನು. ಈ ಪ್ರಕಾರ ಅವನು ವಿಧಿಯುಕ್ತ ಸತ್ಯನಾರಾಯಣ ವ್ರತಾಚರಣೆಯನ್ನು ಮಾಡಿ ಮರ್ತ್ಯಲೋಕದಲ್ಲಿ ಸಕಲ ಸುಖಗಳನ್ನು ಅನುಭವಿಸಿ ನಂತರ ಸತ್ಯಲೋಕವನ್ನು ಹೊಂದಿದನು ಎಂಬುದಾಗಿ ಸೂತಪುರಾಣಿಕರು ಶೌನಗಾದಿ ಋಷಿಗಳಿಗೆ ನಿರೂಪಣೆ ಮಾಡಿದರೆಂಬಲ್ಲಿಗೆ ಚತುರ್ಥೋಧ್ಯಾಯವು ಸಮಾಪ್ತವು. ಜಯ ಸತ್ಯನಾರಾಯಣ ಜಯ ಸತ್ಯಭಾಮೇಶ ಸತ್ಯನಾರಾಯಣ ಜಯತು ಜಯತು. ಧ್ಯಾನಂದರಾಯ ಸರ್ವಸ್ಥೋತಿರಾತ್ಮವರ್ಧಮಹರ್ಧಮದೇ ಸರ್ವಸ್ಯ ಜಥೈ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತೆ. ಪಾವನ ಚರಣ ಮನಗ ಶಯನ, ಪಾವನ ಚರಣ ನಂಬಿದೆ ನಿನ್ನ, ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಎಂದೆಂದು ನಿರವಾಗಿ ನೀನಿಲ್ಲಿರು, ನನ್ನಲ್ಲಿ ಒಂದಾಗಿ ಉಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ನನಗಾಗಿ ಏನನ್ನು ನಾ ಬೇಡೆನು, ಧನ ಕನಕ ಬೇಕೆಂದು ನಾ ಕೇಳೆನು. ನನಗಾಗಿ ಏನನ್ನು ನಾ ಬೇಡೆನು, ಧನ ಕನಕ ಬೇಕೆಂದು ನಾ ಕೇಳೆನು. ನೀನಿರುವ ಗುಡಿಯಾಗಲಿ,
ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ. ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀನಾರಾಯಣ. ಕಣ್ಣೀರ ಅಭಿಷೇಕನ ಮಾಡಿದೆ, ಕರುನಾಡು ನೀ ನನ್ನ ಕಾಪಾಡಿದೆ. ಕಣ್ಣೀರ ಅಭಿಷೇಕನ ಮಾಡಿದೆ, ಕರುನಾಡು ನೀ ನನ್ನ ಕಾಪಾಡಿದೆ. ಬರಿದಾದ ಮಡಿಲನ್ನು ನೀ ತುಂಬಿದೆ, ನಾ ಕಾಣದ ಆನಂದ ನೀ ನೀಡಿದೆ. ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ. ಸಮರ್ಪಯಾಮಿ ಸರ್ವಂ ಶ್ರೀ ಮಹಾಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿ ದಿವ್ಯ ಪಾದಾರವಿಂದ ಅರ್ಪಣಮಸ್ತು. ನಿಂತಲ್ಲೇ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರುಗಳ ಹೆಸರುಗಳನ್ನು ಹೇಳ್ಕೊಳ್ಳಿ, ರಾಶಿ ನಕ್ಷತ್ರಗಳು ಗೊತ್ತಿದ್ರೆ ಹೇಳ್ಕೊಳ್ಳಿ. ಅವರೆಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ನಿಮ್ಮ ಇಷ್ಟಾರ್ಥಿಗಳೆಲ್ಲ ನೆರವೇರಲಿ. ಆ ಸ್ವಾಮಿಯ ಪರಿಪೂರ್ಣವಾದ ಕೃಪಾಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಸದಾಕಾಲ ಇದೇ ರೀತಿ ಇರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ 3 ಸುತ್ತು ಆತ್ಮ ಪ್ರದಕ್ಷಿಣೆಯನ್ನು ಮಾಡಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಾನಿ ಚಾಲಾನಿ ಪ್ರದಕ್ಷಿಣೆ ಪ್ರದಕ್ಷಿಣೆ ಮನೆ ಮನೆ ಬಾಪೋಹಂ ಪಾಪಕರ್ಮಾಹಂ ಪಾಪಾತ್ಮಾದುಂಬ ರಾಹಿ ಮಾಂ ಕೃಪಯಾ ದೇವ ಶರಣಾಗತಂ ಶರಣಾಗತಂ ನಾಸಿ ತ್ವಮೇವ ಶರಣಂ ಮಮ ರಸ್ತಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಶ್ರೀ ಮಹಾಲಕ್ಷ್ಮೀ ಸತ್ಯನಾರಾಯಣ. ಸ್ವಾಮಿಯ ಪಾದಗಳಿಗೆ ಅರ್ಪಣೆ ಮಾಡಿ ಹಿಂದೆ ಹೋಗಿ ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಡಿ.